ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಅವರ್ ಚಾನಲ್. ಇನ್ನು ಅಕ್ಷಯ ತದಿಗೆ ಇನ್ನೆರಡು ದಿವಸ ಇರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಎಲ್ಲರಿಗೂ ನಮಸ್ಕಾರಗಳು. ಅಕ್ಷಯ ತದಿಗೆ ಶುಕ್ರವಾರ ಇರೋದ್ರಿಂದ ಚಿನ್ನ ತೊಗೊಂಡಿಲ್ಲ ಅಂತ ತಗೊಳ್ದಿದ್ದವ್ರು ಯಾರು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಅದು ಟೈಮ್ ಬಂದಾಗ ತಾನೇ ಬಂದ್ಬಿಡುತ್ತೆ ಎಲ್ಲರಿಗೂ. ಅಲ್ಲಿವರೆಗೂ ನಾವು ಸಮಾಧಾನವಾಗಿ ಇರಬೇಕು. ಏನು ಮಾಡೋದು, ಟೈಮು ಸಮಯ ಸಂದರ್ಭ ಅಂದಾಗ ಈ ಥರ ಆಗಿಬಿಡುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಕೂಡ ತೊಗೊಳ್ತೀರ ನೀವು ಹೋಗಿ. ದೈವ ಕೃಪೆ ಇದ್ದರೆ, ಕೃಷ್ಣ ಪರಮಾತ್ಮ ಕೃಪೆ ಇದ್ದರೆ ಲಾಸ್ಟ್ ಮೂಮೆಂಟ್ ಕೂಡ ಹೋಗಿ ಏನೋ ಒಂದು ತರ್ತೀರ. ಆಗಲಿ ಬಿಡಿ ತರೋಣ. ಹಾಗಾಗಿ ನಾನು ಅಕ್ಷಯ ತದಿಗೆ ದಿವಸ ಏನು ಮಾಡಬೇಕು ಅಂತ ಒಂದು ಹೇಳ್ತಾ ಇದ್ದೀನಿ. ನನಗೆ ತುಂಬ ವರ್ಷದಕ್ಕೆ ಮುಂಚೆ ಯಾರೋ ಒಬ್ಬರು ಬ್ರಾಹ್ಮಣರು ಈ ಥರ ಹೇಳಿದರು. ಆ ದಿನ ನಾನು ಬೇಜಾರು ಮಾಡ್ಕೊಂಡಿದ್ದೆ ನಾನು, ಏನು ತೊಗೊಳ್ಳಿಲ್ವಲ್ಲ ಅಂತ ಹೇಳಿ. ಆಗ ಅವರು ನನಗೆ ಹೇಳಿದರು, ವಯಸ್ಸಾದ ಒಬ್ಬರು ಬ್ರಾಹ್ಮಣರು ಹೇಳಿದರು, ಬೇಜಾರು ಮಾಡ್ಕೊಬೇಡಮ್ಮ ನೀನು. ಈ ದಿವಸ ನೀನು ಈ ಅವಲಕ್ಕಿನೂ ಬೆಲ್ಲ ಮನೆಗೆ ತೊಗೊಂಡೋಗು. ತುಂಬ ಶ್ರೇಷ್ಠವಾದದ್ದು ಇದು. ಈ ದಿವಸ ತೊಗೊಂಡೋದ್ರೆ ಇದು ಯಾರಿಗೂ ತುಂಬ ಜನಕ್ಕೆ ಗೊತ್ತಿಲ್ಲ, ಹೇಳಿದ್ರು ನಂಬಲ್ಲ. ನೀನು ಮಾಡು ಈ ಥರ ಅವಲಕ್ಕಿ ಬೆಲ್ಲ ತೊಗೊಂಡೋಗಿಡು. ಬೆಲ್ಲನೇ ಮಹಾಲಕ್ಷ್ಮಿಗೆ ಇಷ್ಟವಾದ ಚಿನ್ನ. ಅದು ಅವಲಕ್ಕಿ ಕೃಷ್ಣ ಪರಮಾತ್ಮಂಗೆ ಇಷ್ಟವಾಗಿದ್ದು ಅವಲಕ್ಕಿ. ಅದು ಬೆಳ್ಳಿ, ಇದು ಚಿನ್ನ. ನೀನು ಇವೆರಡನ್ನೂ ತೊಗೊಂಡೋಗಿ ನೈವೇದ್ಯ ಮಾಡಿ ಪೂಜೆ ಮಾಡಮ್ಮ. ನೀನು ಬರೋ ವರ್ಷದಿಂದ ಖಂಡಿತವಾಗಿಯೂ ಏನಾದರೂ ತೊಗೊಳ್ತೀಯ, ನಿನಗೆ ಹಾಗೇ ಆಗುತ್ತೆ ಅಂತ ಹೇಳಿದ್ರು. ಆವತ್ತಿಂದ ನಾನು ಈ ಬೆಲ್ಲನೂ ಅವಲಕ್ಕಿ ಅಕ್ಷಯ ತದಿಗೆ ದಿನ ಪ್ರತಿ ಅಕ್ಷಯ ತದಿಗೆ ನಾನು ಚಿನ್ನ ತೊಗೊಳ್ದಿರೋ ಹೋಗಲಿ, ಬೆಲ್ಲ ಅವಲಕ್ಕಿ ಮಾತ್ರ ತಂದಿಟ್ಟೆ ದೇವ್ರಿಗಿಟ್ಟು ನೈವೇದ್ಯ ಮಾಡೇ ಮಾಡ್ತೀನಿ ಆವತ್ತಿಂದ ಇವತ್ತವರೆಗೂ. ನೀವು ಇವೆರಡು ತಂದು ಇಟ್ಟು ಪೂಜೆ ಮಾಡಿ. ನೀವು ಚಿನ್ನ ತೊಗೊಳ್ದಿರೋ ಇರಲಿ ಪರವಾಗಿಲ್ಲ. ಚಿನ್ನ ತಂದರೂ ಚಿನ್ನನೂ ದೇವ್ರಿಗೆ ಹತ್ರ ಇಟ್ಟೇ ಇಡ್ತೀವಲ್ವ, ಅದನ್ನು ಇಡಿ. ಈ ಅವಲಕ್ಕಿ ಬೆಲ್ಲನೂ ಇಟ್ಟು ಪೂಜೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ನಮಗೆ. ನೈವೇದ್ಯ ಅಂದರೆ ಅದೇ ಮಾಡಬೇಕು. ಅಕ್ಷಯ ತದಿಗೆ ದಿನ ಅವಲಕ್ಕಿ ಬೆಲ್ಲ ಇಟ್ಟು ಪೂಜೆ ಮಾಡಬೇಕು. ನನಗೆ ಗೊತ್ತಿರೋದನ್ನ ಹೇಳಿದ್ದೀನಿ ಫ್ರೆಂಡ್ಸ್. ಇದನ್ನು ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನನ್ನ ವಿಡಿಯೋ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.